ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ, ಬಾಳದಲ್ಲಿ ಬಾಳುತ್ತ ಪಾಠ ಕೊಟ್ಟವರ. ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ, ಬಾಳದಲ್ಲಿ ಬಾಳುತ್ತ ಪಾಠ ಕೊಟ್ಟವರ. ಯುಗ ಯುಗಗಳಿಂದಲೂ ನೀನೆಲ್ಲ ಕಾಣುತ್ತಿಹೆ, ಹಗಲು ಮಂಕಾದರೂ ಕಾಣದಿಹೆ ಅಮಾಸಿಯಲಿ. ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ. ಇದೊಂದು ವಿಶಿಷ್ಟವಾದ ಮುಂಡಿಗೆ. ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ ಎಂದು ಆರಂಭವಾಗುವಂಥದ್ದು. ಬಾಳದಲೆ ಬಾಳುತ್ತ ಪಾಠ ಕೊಟ್ಟವರ, ಯುಗ ಯುಗಗಳಿಂದಲೂ ನೀನೆಲ್ಲ ಕಾಣುತ್ತಿಹೆ, ಹಗಲು ಮಂಕಾದರೂ ಕಾಣದಿಹೆ ಅಮಾವಾಸ್ಯೆಯಲ್ಲಿ ಎಂದು ಹೇಳಿ ಪಲ್ಲವಿ ಮತ್ತು ಅನುಪಲ್ಲವಿ ಈ ಮುಂಡಿಗೆಯಲ್ಲಿದೆ. ಇದರ ವಿವರಣೆಯನ್ನು ಹೀಗೆ ಕೊಡಬಹುದು. ಜಗದ ಆಗುಹೋಗುಗಳಿಗೆ ಯುಗಗಳಿಂದ ಸಾಕ್ಷಿಯಾಗಿರುವವರು ಸೂರ್ಯಚಂದ್ರರು. ಇಲ್ಲಿ ಚಂದ್ರನನ್ನ ಸಾಕ್ಷಿಯಾಗಿ ತೆಗೆದುಕೊಂಡು ಜಗದ ಚರಿತೆಯನ್ನು, ಮನುಕುಲದ ಕಥೆಯನ್ನು ಅವಲೋಕಿಸುವಂತಹ ಒಂದು ವಿಶಿಷ್ಟ ಪ್ರಯತ್ನವನ್ನು ಈ ಮುಂಡಿಗೆಯಲ್ಲಿ ಮಾಡಿದ್ದೀನಿ. ಜಗದ ಚರಿತ್ರೆಯಲ್ಲಿ ಎಷ್ಟೋ ಸಾಮ್ರಾಟರು ಬಂದು ಹೋದರು. ಸಾಮ್ರಾಜ್ಯಗಳು ತಲೆ ಎತ್ತಿ ಆಳಿದವು, ಅಳಿದು ಹೋದವು, ಅವತಾರಗಳಾದವು, ಯುಗ ಪುರುಷರು ಬಂದರು, ಪ್ರವಾದಿಗಳು ಬಂದರು. ಎಷ್ಟೋ ಹೊಸ ಧರ್ಮಗಳು ತಲೆ ಎತ್ತಿ ಹೇಳ ಹೆಸರಿಲ್ಲದಂತೆ ಅಳಿಸಿ ಹೋದವು. ಜಗತ್ತಿನ ಒಡೆಯನಾಗಿ ಬಿಡುತ್ತೇನೆಂಬ ಮಹತ್ವಾಕಾಂಕ್ಷೆ ಎಷ್ಟೋ ಜನ ಮೆರೆದಾಡಿ ಅಳಿದು ಹೋದರು. ಯಾರು ಯಾವುದು ಶಾಶ್ವತವಾಗಿ ನಿಂತಿಲ್ಲ. ಇದಕ್ಕೆಲ್ಲ ಚಂದ್ರಮ ಸಾಕ್ಷಿಯಾಗಿದ್ದಾನೆ. ಚಂದ್ರನನ್ನು ಸಾಕ್ಷಿ ಮಾಡಿಕೊಂಡು ಜಗತ್ತಿನ ಪ್ರಮುಖ ಆಗುಹೋಗುಗಳನ್ನು ಮತ್ತು ಜಗತ್ತಿಗೆ ದಾರಿ ತೋರಿದಂತಹ ಮಹಾನುಭಾವರ ಸ್ಮರಣೆಯ ಯತ್ನ ಈ ಮುಂಡಿಗೆ. ರೋಷದಲ್ಲಿ ಮತಿಯಿಟ್ಟು ಸೋದರನಾಲಿಸದೆ, ಭಾಷೆ ಸಲಿಸಲು ಬಂದವನ ಅಂಬಿಗೆ ತೆತ್ತಿಹನ. ರೋಷದಲ್ಲಿ ಮತಿಯಿಟ್ಟು ಸೋದರನಾಲಿಸದೆ, ಭಾಷೆ ಸಲಿಸಲು ಬಂದವನ ಅಂಬಿಗೆ ತೆತ್ತಿಹನ. ಕೇಳುವೆನ ಕಥೆಯಿಂದ ಹೇಳುವೆಯ ಚಂದ್ರಮ ಎಂದು ಆರಂಭವಾಗುವಂತಹ ಈ ಮುಂಡಿಗೆಯ ಮೊದಲಿನ ಚರಣದಲ್ಲಿ 2 ಸಾಲುಗಳಿವೆ. ಮೊದಲಿನ ಸಾಲು ರೋಷದಲ್ಲಿ ಮತಿ ಇಟ್ಟು ಸೋದರನ ನಾಲಿಸದೆ. ಇದು ಒಂದು ಕಥೆಯನ್ನು ಹೇಳುತ್ತೆ. ಅದು ಮದಮತ್ತನಾದಂತಹ ರಾವಣನ ಪತನದ ಕಥೆಯನ್ನು ಹೇಳುತ್ತೆ. ಬ್ರಹ್ಮನ ವರದಿಂದ ಕೊಬ್ಬಿ ಹೋದಂತಹ ರಾವಣ ಅತ್ಯಂತ ಕಾಮುಕನೂ ಆಗಿರ್ತಾನೆ. ಕಂಡ ಹೆಣ್ಣುಗಳನ್ನೆಲ್ಲ ಹಾರಿಸಿಕೊಂಡು ಬಂದು ಅವರ ವಿರೋಧವನ್ನು ಲೆಕ್ಕಿಸದೆ ಅಳುತ್ತಿದ್ರೂ ಸಹಿತ ಬಲವಂತವಾಗಿ ಎಳೆದುಕೊಂಡು ಬಂದು ತನ್ನ ಅಂತಃಪುರದಲ್ಲಿ ಸೇರಿಸಿಕೊಂಡು ಅವರನ್ನು ಭೋಗಿಸ್ತಾ ಇರ್ತಾನೆ. ಅದೇ ರೀತಿ ಅಂತ ತಿಳಿದ್ಬಿಟ್ಟು ರಾಮನ ಪತ್ನಿಯಾದಂಥ ಸೀತಾಮಾತೆಯನ್ನು ಸಹಿತ ಕಳ್ಳತನದಿಂದ ಅಪಹರಿಸಿಕೊಂಡು ಬಂದು ತನ್ನ ಸರಿಯಲ್ಲಿ ಇಟ್ಟುಕೊಳ್ತಾನೆ. ರಾಮನ ಸಾಮರ್ಥ್ಯವನ್ನು ಅರಿತಿದ್ದಂತಹ ಪರಮ ಭಕ್ತನಾದಂಥ ವಿಭೀಷಣ ರಾವಣ ಮಾಡಿದ ಈ ಕೆಲಸ ತಪ್ಪು ಅಂತ ಹೇಳಿ ಅವನ ಮನವರಿಕೆ ಮಾಡಿಕೊಡುವುದಕ್ಕೆ ಬಹಳ ಪ್ರಯತ್ನಪಟ್ಟರೂ ಸಹಿತ ಗರ್ವಿಯಾದಂತಹ, ಕಾಮದಿಂದ ಕುರುಡನಾದಂತಹ, ಅಹಂಕಾರಿಯಾದಂಥ ರಾವಣ ವಿಭೀಷಣನ ಮಾತನ್ನು ಕೇಳುವುದಿಲ್ಲ. ಸೀತೆಯನ್ನು ಒಪ್ಪಿಸಿಬಿಡು ರಾಮನಿಗೆ, ನೀನಷ್ಟೇ ಅಲ್ಲ ಇಡೀ ರಾಕ್ಷಸ ಕುಲ ನಾಶವಾಗುತ್ತೆ ಅಂತ ಪರಿಪರಿಯಾಗಿ ಬುದ್ಧಿ ಹೇಳಿದ್ರು ಸಹಿತ ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅನ್ನುವಂತೆ ವಿಭೀಷಣನ ಮಾತನ್ನು ಆಲಿಸದೆ ಅವನು ತನ್ನ ಒಂದು ಕುಕೃತ್ಯದಿಂದ ಮುಂದುವರಿತಾನೆ. ಸೀತೆಯನ್ನು ಸರಿಯಲ್ಲೇ ಇಟ್ಟುಕೊಳ್ತಾನೆ. ಅದರಿಂದ ಮುಂದೆ ಆದಂತಹ ರಾಮ ರಾವಣರ ಯುದ್ಧದಲ್ಲಿ ತನ್ನ ಕುಲ ಸಮೇತ ನಾಶವಾಗ್ತಾನೆ. ಇದನ್ನು ಈ ಸಾಲು ಹೇಳುತ್ತೆ. ಈ ಕಥೆಯನ್ನು ನನಗೆ ಹೇಳು ಅಂತ ಹೇಳಿ ಕೇಳುವೆನೋ ಕಥೆಯಿಂದ ಹೇಳುವಿಯ ಚಂದ್ರಮ ಎನ್ನುವಂತಹ ಆ ಮೊದಲಿನ ಸಾಲೇನಿದೆ, ಪ್ರತಿಯೊಂದು ಪ್ರಪಂಚದ ಆಗುಹೋಗುಗಳ ಕಥೆಯನ್ನು ಚಂದ್ರಮನ ಮೂಲಕ ತಾನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಇದು ಮೊದಲಿನ ಸಾಲಿನ ಕಥೆ. ಮೊದಲನೆಯ ಚರಣದ 2ನೇ ಸಾಲು ಇಂತಿದೆ. ಭಾಷೆ ಸಲಿಸಲು ಬಂದವನ ಅಂಬಿಗೆ ತೆತ್ತಿಹನ.
ಇದು ವಾಲಿಯ ಕಥೆಯನ್ನು ಹೇಳುವಂಥದ್ದು. ವಾಲಿ ಸುಗ್ರೀವರು ಬಹಳ ಅನ್ಯೋನ್ಯವಾದಂತಹ ಸೋದರತ್ವದ ಸಂಬಂಧವನ್ನು ಹೊಂದಿದ್ರು. ಆದರೆ ಮಾಯಾವಿ ಎಂಬ ರಾಕ್ಷಸ ವಾಲಿಯನ್ನು ಕೆಣಕಿದಾಗ ಅವನನ್ನು ಅಟ್ಟಿಸಿಕೊಂಡು ಹೋಗ್ತಾ ಒಂದು ಗುಹೆಯೊಳಗೆ ಮಾಯಾವಿ ಹೊರಟೋಗ್ತಾನೆ. ಆಗ ಸುಗ್ರೀವನಿಗೆ ಬಾಗಿಲ ಹತ್ತಿರ, ಗುಹೆಯ ದ್ವಾರದ ಹತ್ತಿರ ನಿಲ್ಲಲು ಹೇಳಿ ವಾಲಿ ಆ ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. 1 ವರ್ಷ ಕಾಲವಾದರೂ ಅವನು ಹೊರಗಡೆ ಬರದೇ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಒಳಗಡೆ ಒಂದು ಘೋರವಾದ ಚೀರುವಿಕೆ, ಆಕ್ರಂದನ ಕೇಳಿ ಬಂದಾಗ ಮತ್ತೆ ಪ್ರವಾಹದೋಪಾದಿಯಲ್ಲಿ ರಕ್ತ ಗುಹೆಯಿಂದ ಹೊರಗಡೆ ಬಂದಾಗ ಸುಗ್ರೀವ ತಿಳ್ಕೊಳ್ತಾನೆ, ಮಾಯಾವಿ ತನ್ನ ಅಣ್ಣನನ್ನು ವಧಿಸಿ ಬಿಟ್ಟಿದ್ದಾನೆ. ಅವನೇನಾದರೂ ಗುಹೆಯಿಂದ ಹೊರಗೆ ಬಂದರೆ ತನ್ನ ಕಿಷ್ಕಿಂಧ ರಾಜ್ಯವು ನಾಶವಾಗುತ್ತೆ ಅಂತ ಹೇಳಿ ಅವನು ಬಾರದಂತೆ ಒಂದು ದೊಡ್ಡ ಬಂಡೆಕಲ್ಲನ್ನು ಗುಹೆಯ ಬಾಗಿಲಿಗೆ ಅಡ್ಡವಾಗಿ ಇಟ್ಟುಬಿಟ್ಟು ತನ್ನ ರಾಜ್ಯಕ್ಕೆ ವಾಪಸ್ ಬರ್ತಾನೆ. ಆಮೇಲೆ ಮಂತ್ರಿಗಳೆಲ್ಲರ ಅಪೇಕ್ಷೆಯಂತೆ ತನಗಿಷ್ಟವಿಲ್ಲದಿದ್ದರೂ ತಾನು ರಾಜ್ಯಕ್ಕೆ ಒಡೆಯನಾಗ್ತಾನೆ. ಆದರೆ ನಂತರ ಅಲ್ಲಿ ವಾಲಿ ಮಾಯಾವಿಯನ್ನು ವಧಿಸಿ ಆ ಗುಹೆಯ ಬಾಗಿಲಲ್ಲಿ ಅಡ್ಡವಾಗಿದ್ದ ಬಂಡೆಯನ್ನು ಒದ್ದು ಬರ್ತಾನೆ. ಇಲ್ಲಿ ನೋಡಿದರೆ ಸುಗ್ರೀವ ಸಿಂಹಾಸನದ ಮೇಲೆ ಕೂತಿರ್ತಾನೆ. ವಾಲಿಯನ್ನು ನೋಡಿ ಸುಗ್ರೀವನಿಗೆ ತುಂಬ ಸಂತೋಷವಾಗಿ, ಅಣ್ಣ ನೀನು ಜೀವಂತವಾಗಿ ಬಂದ್ಯಾ ಅಂತ ಹೇಳಿ ಆ ಒಂದು ಆತ್ಮೀಯತೆ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಳ್ಳಲು ಹೋದಾಗ ವಾಲಿಗೆ ತಪ್ಪು ತಿಳುವಳಿಕೆ ಉಂಟಾಗುತ್ತೆ. ಬೇಕೆಂದೇ ಸುಗ್ರೀವ ಬಾಗಿಲಿಗೆ ಅಡ್ಡವಾಗಿ ಒಂದು ದೊಡ್ಡ ಬಂಡೆಯನ್ನು ಇಟ್ಟು ನಾನು ಅಲ್ಲೇ ಸತ್ತು ಹೋಗಲಿ ಎಂದು ಅಪೇಕ್ಷಿಸಿ ಇಲ್ಲಿ ಬಂದು ರಾಜ್ಯವನ್ನು ಕಬಳಿಸಿದ್ದಾನೆ ಅಂತ. ಆದರೆ ಮಂತ್ರಿಗಳು ಹೇಳ್ತಾರೆ ನೀನು ತಿಳ್ಕೊಂಡಿರೋದು ತಪ್ಪು ಅಂತ. ಆದರೆ ಯಾರ ಒಂದು ಮಾತಿಗೂ ಒಂದು ಸಲಹೆಗೂ ಕಿವಿ ಕೊಡದೆ ಒಂದು ತಪ್ಪು ತಿಳುವಳಿಕೆಯ ಆವೇಶದಿಂದ ಸುಗ್ರೀವನನ್ನು ಕೊಲ್ಲಲು ಹೋದಾಗ ಅವನು ಅಟ್ಟಿಸ್ಕೊಂಡು ಹೋಗ್ತಾನೆ. ಸುಗ್ರೀವ ಇಡೀ ಎಲ್ಲ ಕಡೆ ತಿರುಗಿ ಕಡೆಗೆ ವಾಲಿ ಶಪಿತನಾಗಿದ್ದಂತಹ ಮತಂಗ ಪರ್ವತ, ಅಲ್ಲಿ ಮತಂಗ ಪರ್ವತಕ್ಕೆ ಕಾಲಿಟ್ಟರೆ ವಾಲಿ ಸತ್ತೋಗ್ಲಿ ಅಂತ ಹೇಳಿ ಮತಂಗ ಮುನಿ ಶಾಪ ಕೊಟ್ಟಿರ್ತಾನೆ. ಅಲ್ಲಿ ಬಂದು ಅವನು ಒಂದು ಆಶ್ರಯವನ್ನು ಪಡೀತಾನೆ. ಆದರೆ ಹೀಗೆ ತನ್ನ ಒಂದು ನಿರಪರಾಧಿತ್ವವನ್ನು ಪ್ರಸ್ತುತಪಡಿಸಲು ಅವಕಾಶವನ್ನೇ ಕೊಡದೆ ಕೇವಲ ತಪ್ಪು ತಿಳುವಳಿಕೆಯಿಂದ ಅವನು ವಾಲಿ ನಾಶವಾಗುವ ಒಂದು ಹಾದಿಯಲ್ಲಿರ್ತಾನೆ. ಕಡೆಗೆ ಸುಗ್ರೀವನ ಹೆಂಡತಿಯನ್ನು ಅವನು ಅಪಹರಿಸ್ಕೊಂಡು ಹೋಗ್ತಾನೆ. ಈಗ ರಾಮ ಲಕ್ಷ್ಮಣರು ಸೀತೆಯನ್ನು ಕಳೆದುಕೊಂಡು ಬೇಸರದಿಂದ ಅವ್ರು ಹೀಗೆ ಬರ್ತಿರುವಾಗ ಹನುಮಂತನ ಪರಿಚಯವಾಗಿ ಸುಗ್ರೀವನ ಸ್ನೇಹವಾಗಿ ಕಡೆಗೆ ಸುಗ್ರೀವ ಪಡ್ತಿರುವ ಪಾಡನ್ನು ತಿಳಿದು ರಾಮ ಅವನಿಗೆ ಒಂದು ಭಾಷೆಯನ್ನು ಕೊಡ್ತಾನೆ. ನಿನ್ನ ಆ ದುರಾಚಾರಿ ಅಣ್ಣನನ್ನು, ನಿನ್ನ ಪತ್ನಿಯನ್ನು ಅಪಹರಿಸಿದವನನ್ನು ಕೊಂದು ನಾನು ನಿನಗೆ ರಾಜ್ಯವನ್ನು ಕೊಡಿಸ್ತೀನಿ ಅಂತ ಹೇಳಿ ಅವನಿಗೆ ಭಾಷೆಯನ್ನು ಕೊಡ್ತಾನೆ. ಸುಗ್ರೀವ ನಿನ್ನ ಪತ್ನಿಯನ್ನು ಹುಡುಕುವುದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಭಾಷೆ ಕೊಡ್ತಾನೆ. ಹೀಗೆ ಪರಸ್ಪರ ಭಾಷಿಗರಾಗಿ ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ. ವಾಲಿಯ ವಧೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಸುಗ್ರೀವನಿಗೆ ಒಂದು ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಅವಕಾಶ ಕೊಡದೇ ಇದ್ದಂತಹ ವಾಲಿಯ ದುಡುಕುತನ. ಜರೆ ಮರಣವಿರದಿಹುದೆ ಜನಿಸಿ ಬಂದರಿಗೆಲ್ಲ ಮರಣ ಕಾರಣದಂತೆ ಮರಣ ಕರುಣಿಸಿದವರ ಜರೆ ಮರಣವಿರದಿಹುದೆ ಜನಿಸಿ ಬಂದರಿಗೆಲ್ಲ ಮರಣ ಕಾರಣದಂತೆ ಮರಣ ಕರುಣಿಸಿದವರ ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ. ಇನ್ನು 2ನೇ ಚರಣ ಜರೆ ಮರಣ ವಿರದಿಹುದೆ ಜನಿಸಿ ಬಂದರಿಗೆಲ್ಲ ಮರಣ ಕಾರಣದಂತೆ ಮರಣ ಕರುಣಿಸಿದವರ. ಹುಟ್ಟು ಸಾವುಗಳು ಜೀವನ ಎಂಬ ನಾಣ್ಯದ 2 ಮುಖಗಳು. ಜನಿಸಿ ಬಂದ ಮೇಲೆ ಜೀವಿಗಳಿಗೆ ಸಾವು ಅನಿವಾರ್ಯ. ಆದರೆ ತಾಮಸ ಗುಣದಿಂದ ಮೆರೆವ ಅಸುರರಿಗೆ ಮಾತ್ರ ಮರಣದ ಭಯ ವಿಪರೀತ. ಹೇಗಾದರೂ ಮಾಡಿ ಸಾವಿನಿಂದ ತಪ್ಪಿಸಿಕೊಂಡು ತಾವು ಅಮರರಾಗಿ ಉಳಿಬೇಕು ಅನ್ನೋ ಹಂಬಲ ಪ್ರತಿಯೊಬ್ಬ ರಾಕ್ಷಸನಿಗೂ. ಅದಕ್ಕಾಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷನಾದಾಗ ಏನು ವರ ಬೇಕು ಅಂತ ಕೇಳಿದಾಗ ನಮ್ಮನ್ನು ಅಮರರನ್ನಾಗಿ ಮಾಡು, ನನಗೆ ಸಾವು ಬೇಡ ಅಂತ ಕೇಳ್ತಿದ್ರು. ಇಲ್ಲಪ್ಪ ನೀವು ಹುಟ್ಟು ಬಂದಿದ್ದೀರಾ, ನಿಮಗೆ ಸಾವು ಅನಿವಾರ್ಯ, ಬೇರೆ ಏನಾದ್ರು ಕೇಳಿ ಎಂದಾಗ ಯೋಚನೆ ಮಾಡಿ ಅವರೆಲ್ಲ ವರವನ್ನು ಹೇಗೆ ಕೇಳ್ತಿದ್ರು ಅಂದರೆ ಅವರ ಒಂದು ಮಂದ ಬುದ್ಧಿಗೆ ಅನಿಸ್ತಿತ್ತು, ಈ ರೀತಿಯ ವರವನ್ನು ನಾವು ಬೇಡಿದರೆ ನಮಗೆ ಎಂದೂ ಸಾವು ಬರೋದಕ್ಕೆ ಸಾಧ್ಯವಿಲ್ಲ ಅಂತ.
ಉದಾಹರಣೆಗೆ ಹಿರಣ್ಯಕಶಿಪು ಕೇಳ್ತಾನೆ, ನನಗೆ ಹಗಲಾಗಲಿ ರಾತ್ರಿ ಆಗಲಿ, ರಾಕ್ಷಸರಿಂದಾಗಲಿ ಮನುಷ್ಯರಿಂದಾಗಲಿ ಪ್ರಾಣಿಯಿಂದಾಗಲಿ ಯಾವುದೇ ಆಯುಧದಿಂದಾಗಲಿ, ಹೀಗೆ ಒಂದು ಷರತ್ತುಗಳಿಷ್ಟಿರುತ್ತೆ. ಆ ರೀತಿ ನನಗೆ ಸಾವು ಬರಬಾರ್ದು ಅಂತ ಹೇಳಿದಾಗ ಬ್ರಹ್ಮ ತಥಾಸ್ತು ಅಂತಾನೆ. ಆದರೆ ಏನಾಯಿತು, ಹಗಲೂ ಅಲ್ಲದ ರಾತ್ರಿಯೂ ಅಲ್ಲದ ಸಂಜೆ ಹೊತ್ತಿನಲ್ಲಿ, ಮನೆಯ ಒಳಗೂ ಅಲ್ಲದ ಹೊರಗೂ ಅಲ್ಲದ ಹೊಸ್ತಿಲಿನ ಮೇಲೆ, ಪ್ರಾಣಿಯೂ ಅಲ್ಲದ ಮನುಷ್ಯನೂ ಅಲ್ಲದಂತಹ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾದ ನರಸಿಂಹಾವತಾರದಲ್ಲಿ ಆಯುಧ ಎಂದು ಹೇಳಲಾಗದಂಥ ಉಗುರಿನಲ್ಲಿ ಹೀಗೆ ಅವನನ್ನು ಹೊಸ್ತಿಲಿನ ಮೇಲೆ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಉಗುರಿನಿಂದ ಅವನನ್ನು ಸೀಳಿಕೊಳ್ತಾನೆ, ಕೊಂದು ಬಿಡ್ತಾನೆ ನರಸಿಂಹಾವತಾರಿಯಾದಂಥ ವಿಷ್ಣು. ಹೀಗೆ ಬಹಳಷ್ಟು ಉದಾಹರಣೆಗಳು ಬರುತ್ತೆ. ಸುಂದೋಪಸುಂದರಂತೂ ನಮ್ಮಿಬ್ಬರಿಂದ ಬಿಟ್ಟು ಬೇರೆಯವರಿಂದ ಸಾವು ಬರದೇ ಇರಲಿ ಅಂತ, ಯಾಕೆಂದರೆ ಅವರಿಬ್ಬರಿಗೂ ತುಂಬ ಅನ್ಯೋನ್ಯವಾದ ಭ್ರಾತೃತ್ವದ ಪ್ರೀತಿ ಇರುತ್ತೆ. ಆದರೆ ಮೋಹಿನಿಯ ವೇಷದಲ್ಲಿ ಬಂದಂತಹ ವಿಷ್ಣು ಅವರಿಬ್ಬರ ನಡುವೆ ಒಂದು ಕಾಮಕ್ಕಾಗಿ ಜಗಳವಾಡುವಂತೆ ಮಾಡಿ ನಾನು ಮದುವೆ ಆಗ್ತೀನಿ ಅಂತ ಇಬ್ಬರೂ ತಮ್ಮ ಸೋದರತ್ವವನ್ನು ಮರೆತು ಆ ಹೆಣ್ಣಿಗಾಗಿ ಕದನ ಉಂಟಾದಾಗ, ಅವರಿಬ್ಬರ ನಡುವೆ ಜಗಳ ಉಂಟಾದಾಗ, ನಿಮ್ಮಿಬ್ಬರಲ್ಲಿ ಯಾರು ಅತಿ ಶೂರರೋ ಅವರನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ತಮ್ಮ ಒಂದು ಪರಸ್ಪರದ ಒಂದು ಅನ್ಯೋನ್ಯತೆಯನ್ನು ಮರೆತು ಆ ಹೆಣ್ಣಿಗಾಗಿ ಅವರಿಬ್ಬರು ಕಾದಾಡಿ ಪರಸ್ಪರ ಇಬ್ಬರು ಒಬ್ಬರನ್ನೊಬ್ಬರು ಕೊಂದುಕೊಳ್ತಾರೆ. ಹೀಗೆ ಮರಣ ಕಾರಣದಂತೆ ಕರುಣಿಸ್ತಾನೆ ಭಗವಂತ. ಆದ್ದರಿಂದ ಹೇಳ್ತಾರಲ್ಲ, ರಾಕ್ಷಸರು ಚಾಪೆಯ ಕೆಳಗೆ ನುಸುಳಿದರೆ ವರ ಬಿಡುವಂತಹ ಚಾಣಾಕ್ಷ ತಂದಿಂದ ಭಗವಂತ ರಂಗೋಲಿಯ ಕೆಳಗೆ ತೂರಿ ಅವರ ವರಗಳ ಷರತ್ತುಗಳೊಳಗೆ ಅವರಿಗೆ ಮರಣ ಬರುವಂತೆ ಮಾಡ್ತಾನೆ ಎನ್ನುವುದು ಈ ಸಾಲು ಹೇಳುವಂತಹ ಒಂದು ಕಥೆ. ಗುರುತಲ್ಪಗಮನವು ಸರಿಯೇನು ಸುಮನಸಗೆ, ಮರೆವೆಯೇ ಚೆಲುವಿನ ಮದದನಗೆಯೂ. ಗುರುತಲ್ಪಗಮನವು ಸರಿಯೇನು ಸುಮನಸಗೆ, ಮರೆವೆಯೇ ಚೆಲುವಿನ ಮದದನಗೆಯೂ. ಮೂರನೆಯ ಚರಣ ಹೀಗೆ ಆರಂಭವಾಗುತ್ತೆ. ಗುರುತಲ್ಪ ಗಮನವು ಸರಿಯೇನು ಸುಮನಸ್ಸಿಗೆ, ಮರೆವೆಯೇ ಚೆಲುವಿನ ಮದದ ನಗಿಯು. ಗುರುತಲ್ಪ ಗಮನವು ಸರಿಯೇನು ಸುಮನಸ್ಸಿಗೆ. ಸುಮನಸ್ಸರು ಅಂದರೆ ದೇವತೆಗಳಿಗಿರುವ ಹಲವಾರು ಹೆಸರುಗಳಲ್ಲಿ ಸುಮನಸ್ಸ ಅನ್ನೋದೊಂದು. ಬೃಹಸ್ಪತಿ ದೇವತೆಗಳು. ಬೃಹಸ್ಪತಿಯ ಪತ್ನಿ ತಾರೆ, ಚಂದ್ರನು ಒಬ್ಬ ದೇವತೆ. ಚಂದ್ರ ಬೃಹಸ್ಪತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಾಗ ಗುರುಪತ್ನಿಯಾದ ತಾರೆಯಲ್ಲಿ ಮೋಹಗೊಳ್ತಾನೆ. ತಾರೆಗೂ ಚಂದ್ರನ ಮೇಲೆ ಮೋಹ ಉಂಟಾಗಿ ಇಬ್ಬರೂ ಬೃಹಸ್ಪತಿಗೆ ತಿಳಿಯದಂತೆ ಓಡಿ ಹೋಗ್ತಾರೆ. ಇವರಿಬ್ಬರಿಗೆ ಹುಟ್ಟಿದ ಮಗನೇ ಬುಧ. ಹಾಗಾಗಿ ಇಲ್ಲಿ ಗುರುತಲ್ಪ ಗಮನ ಅಂದರೆ ಗುರುವಿನ ಪತ್ನಿಯ ಜೊತೆಗೆ ಸಂಬಂಧ ಮಾಡುವುದು ಮಹಾಪಾತಕಗಳಲ್ಲಿ ಒಂದು. ಆದ್ದರಿಂದ ಇಲ್ಲಿ ಈ ಪ್ರಶ್ನೆ ಹುಟ್ಟುತ್ತೆ, ಗುರುತಲ್ಪ ಗಮನವು ಸರಿಯೇನು ಸುಮನಸನಾದಂಥ ಚಂದ್ರನಿಗೆ ಅಂಥೇಳಿ. ಇದು ಈ ಕಥೆಯನ್ನು ಚಂದ್ರನನ್ನೇ ಸಾಕ್ಷಿಯಾಗಿಟ್ಕೊಂಡು ಕೇಳುವಂತಹ ಪ್ರಸಂಗ. ಇನ್ನು ಮರೆವೆಯೇ ಚೆಲುವಿನ ಮದದ ನಗಿಯು. ಇದು ಯಾವ ಕಥೆಯನ್ನು ಹೇಳುತ್ತೆ ಅಂದರೆ, ಲಂಬೋದರನಾದ ಗಣೇಶ ಭಕ್ತರು ಅರ್ಪಿಸಿದ ಮೋದಕಗಳನ್ನು ಹೊಟ್ಟೆ ತುಂಬ ಉಂಡು ಇಲಿಯ ಬೆನ್ನೇರಿ ಸಂಚರಿಸುತ್ತಿದ್ದಾಗ ತನ್ನ ಪೂರ್ಣಚಂದ್ರನ ಆ ಬೆಳಕಿನ ಸೌಂದರ್ಯದಿಂದ ಗರ್ವಿತನಾದ ಚಂದ್ರ ಅವನನ್ನು ನೋಡಿ ಅಹಂಕಾರದಿಂದ ಅಪಹಾಸ್ಯ ಮಾಡಿ ನಗ್ತಾನಂತೆ. ಲಂಬೋದರ ಆಮೇಲೆ ಸೊಂಡಲು, ದೊಡ್ಡ ದೊಡ್ಡ ಕಿವಿಗಳು, ಇಲಿಯ ಮೇಲೆ ಕೂತ್ಕೊಂಡು ಹೋಗ್ತಿದ್ದಾನೆ. ಹೊಟ್ಟೆ ಯದ್ವಾ ತದ್ವಾ ಆ ಕಡುಬಿನಿಂದ ತುಂಬ ಹೋಗಿದೆ. ತನ್ನ ಸೌಂದರ್ಯದಿಂದ ಮದಮತ್ತನಾದಂತಹ ಚಂದ್ರ ಗಣಪತಿಯ ಈ ಒಂದು ವಿಚಿತ್ರವಾದ ವೇಷವನ್ನು ನೋಡಿ ನಕ್ಕಾಗ ಇದರಿಂದ ಗಣಪತಿಗೆ ತುಂಬ ಸಿಟ್ಟು ಬರುತ್ತೆ. ನಿನ್ನ ಸೌಂದರ್ಯದ ಮದದಿಂದ ನೀನು ನನ್ನನ್ನು ಅಪಹಾಸ್ಯ ಮಾಡುತ್ತೀಯಾಗಿ ನಿನ್ನ ಸೌಂದರ್ಯ ನಾಶವಾಗಲಿ ಅಂತ ಚಪಿಸ್ಬಿಡ್ತಾನೆ. ಅದರಿಂದ ಚಂದ್ರ ಕಪ್ಪಾಗಿ ಹೋಗ್ಬಿಡ್ತಾನೆ. ಆಮೇಲೆ ಚಂದ್ರ ಪರಿತಪಿಸಿ ಗಣಪತಿಯ ಕ್ಷಮೆ ಕೇಳ್ತಾನೆ. ಗಣಪತಿಯವನನ್ನು ಕ್ಷಮಿಸಿದ್ರೂ ಸಹಿತ ಚಂದ್ರ ಸಂಪೂರ್ಣವಾಗಿ ಮೊದಲಿನಂತಾಗುವುದಿಲ್ಲ. ನಾವೇನೀಗ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಹುಣ್ಣಿಮೆಗಳ ಒಂದು ಪರಿವರ್ತನೆಯನ್ನು ಏನು ನೋಡ್ತೀವಿ, ಅದಕ್ಕೆ ಕಾರಣವಾದದ್ದು ಗಣಪತಿ ಚಂದ್ರನಿಗೆ ಕೊಟ್ಟಂತಹ ಶಾಪದ ಕಾರಣದಿಂದಾಗಿ ಚಂದ್ರ ಕ್ಷಮೆಯನ್ನು ಕೇಳಿದಾಗ ಅವನು ಒಂದು ವಿಶಾಪ ಅಥವಾ ಉಶಾಪ ಅಂತ ಏನು ಹೇಳ್ತಾರೆ, ಅದು ಕಾರಣವಾಗಿ ಈ ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳ ಒಂದು ಬದಲಾವಣೆಗೆ ಚಂದ್ರ ಒಳಗಾಗುವುದು ಅನ್ನುವುದನ್ನು ಈ ಸಾಲು ಹೇಳುತ್ತೆ.
ಯಾರೋ ಸಲಹಿದರಿವರ ದಾರಿ ಬೇರೆಯು ಆಯ್ಕೆ ಗುರುಲೋಕಕ್ಕೊಬ್ಬನು ಕುರುವಾದ ನೀವನು. ಯಾರೋ ಸಲಹಿದರಿವರ ದಾರಿ ಬೇರೆಯು ಆಯ್ಕೆ ಗುರುಲೋಕಕ್ಕೊಬ್ಬನು ಕುರುವಾದ ನೀವನು. ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ. 4ನೇ ಚರಣ ಹೀಗಿದೆ: ಯಾರೋ ಸಲಹಿದರಿವರ ದಾರಿ ಬೇರೆಯು ಆಯ್ಕೆ ಗುರುಲೋಕಕ್ಕೊಬ್ಬನು ಕುರುವಾದನಿವನು. ಶ್ರೀಕೃಷ್ಣ ಮತ್ತು ಕರ್ಣ ಇಬ್ಬರು ಹೆತ್ತ ತಾಯಿಯರಿಂದ ದೂರವಾಗಿ ಸಾಕು ತಾಯಿಯ ತೆಕ್ಕೆಗೆ ಬಿದ್ದವರು. ಯದುವಂಶದ ರಾಜಕುವರ ಶ್ರೀಕೃಷ್ಣ. ಆದರೆ ಜನ್ಮ ಕೊಟ್ಟ ದೇವಕಿಯಿಂದ ದೂರವಾಗಿ ನಂದಗೋಕುಲಕ್ಕೆ ತರಲ್ಪಟ್ಟ ಕೃಷ್ಣನನ್ನು ಗೊಲ್ಲರ ಒಡೆಯನಾದ ನಂದಗೋಪನ ಪತ್ನಿ ಯಶೋದೆ ಅಪರಿಮಿತ ವಾತ್ಸಲ್ಯದಿಂದ ಸಾಕ್ತಾಳೆ. ಕೃಷ್ಣ ತನ್ನ ಹೆತ್ತ ತಂದೆ ತಾಯಿಯರಿಂದ ದೂರಾಗಿ ಒಬ್ಬ ಗೊಲ್ಲರ ಮಗನಾಗಿ ಬೆಳೆದರೂ ಸಹಿತ ಲೋಕನಾಯಕನಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿಕೊಂಡು ಲೋಕಪೂಜ್ಯನಾಗುತ್ತಾನೆ. ಇನ್ನು ಕರ್ಣನೂ ಸಹಿತ ತನ್ನ ಜನ್ಮ ಕೊಟ್ಟ ತಾಯಿಯಾದ ಕುಂತಿಯಿಂದ ಪರಿತ್ಯಜಿಸಲ್ಪಟ್ಟು ಸೂತನಾದ ಅಧಿರಥನ ಕೈಗೆ ಸಿಗ್ತಾನೆ. ಅವನ ಪತ್ನಿ ರಾಧೆಯ ಅನನ್ಯವಾದ ಮಮತೆ ವಾತ್ಸಲ್ಯಗಳ ಆರೈಕೆಯಲ್ಲಿ ಬೆಳೀತಾನೆ. ಆದರೆ ಅತ್ಯಂತ ವಿಪರೀತದ ಮಹತ್ವಾಕಾಂಕ್ಷೆಯ ಅತಿರೇಕಕ್ಕೆ ಸಿಲುಕಿದ ಕರ್ಣ ದುಷ್ಟನಾದ ದುರ್ಯೋಧನನೊಡನೆ ಸೇರಿ ಅಧರ್ಮದ ಪಕ್ಷದಲ್ಲಿ ಇದ್ದು ಹೋರಾಡಿ ಅರ್ಜುನನಿಂದ ಅಳಿಯುತ್ತಾನೆ. ಇಬ್ಬರ ಪರಿಸ್ಥಿತಿಯೂ ಒಂದೇ. ಆದರೆ ಅದೇ ಪರಿಸ್ಥಿತಿಯನ್ನು ಕೃಷ್ಣ ತನ್ನ ಹಿತವಂತರ ಮತ್ತು ಧರ್ಮದ ಪರವಾಗಿ ನಿಂತು ಲೋಕಪೂಜ್ಯನಾದರೆ, ಇವನು ಕೇವಲ ಮಹತ್ವಾಕಾಂಕ್ಷೆಗೆ ತನ್ನ ಕೀರ್ತಿಗೆ ಒಂದು ಆಸೆಪಟ್ಟು ದುಷ್ಟನಾದಂತಹ ದುರ್ಯೋಧನನೊಡನೆ ಸೇರಿ ಅವನು ಹಾಳಾಗುತ್ತಾನೆ. ಗುರುಲೋಕಕ್ಕೊಬ್ಬನು ಕುರುವಾದನಿವನು ಅನ್ನುವಂತಹ ಈ ಸಾಲು ಶ್ರೀಕೃಷ್ಣ ಲೋಕಗುರುವಾದರೆ ಕರ್ಣ ಕುರುವಾದ. ಈ ಕುರು ಎಂಬುದರಲ್ಲಿ ಶ್ಲೇಷಾರ್ಥವಿದೆ. ಕುರುವಂಶದ ರಾಜನಾದಂತಹ ದುರ್ಯೋಧನನ ಕಡೆಗೆ ಸೇರಿಕೊಂಡ ಅನ್ನುವಂಥದ್ದು ಒಂದು. ಕುರು ಅಂದರೆ ಮೈಯನ್ನು ಘಾಸಿಗೊಳಿಸುವಂತಹ, ಮೈ ಮೇಲೆ ಹುಣ್ಣಾಗುವುದಕ್ಕೂ ಕುರು ಅಂತಾರೆ. ಆ ರೀತಿ ಇವನು ಕರ್ಣ ಕುರುವಾದ ಅಥವಾ ಕುರು ಎಂಬಂತಹ ಒಂದು ತನ್ನನ್ನು ತಾನು ಹಾಳು ಮಾಡಿಕೊಳ್ಳುವಂತಹ ಒಂದು ಹೀನ ಸ್ಥಿತಿಗೆ ಸಿಕ್ಕಿಕೊಂಡ ಅನ್ನುವಂದರಲ್ಲಿ ಇದು ಯಾರೋ ಸಲಹಿದರಿವರ ದಾರಿ ಬೇರೆಯೂ ಆಯ್ಕೆ ಗುರುಲೋಕಕ್ಕೊಬ್ಬನು ಕುರುವಾದನಿವನು ಎಂಬಂತಹ ಒಂದು ಸಾಲುಗಳು ಈ ಅರ್ಥವನ್ನು ಹೇಳುತ್ತೆ. ಅಲ್ಲಿ ಕೊಟ್ಟಗಲೊಬ್ಬ ಇನ್ನೊಬ್ಬ ಮರಳಿನಲಿ ಇಲ್ಲಿ ತೋರೆದಲ್ಲವನ ರಾಗ ಗೆಲಿದವನ. ಅಲ್ಲಿ ಕೊಟ್ಟದಲೊಬ್ಬ ಇನ್ನೊಬ್ಬ ಮರಳಿನಲಿ ಇಲ್ಲಿ ತೋರೆದಲ್ಲವನ ರಾಗ ಗೆಲಿದವನ. 5ನೆಯ ಚರಣ: ಅಲ್ಲಿ ಕೊಟ್ಟದಲೊಬ್ಬ ಇನ್ನೊಬ್ಬ ಮರಳಿನಲ್ಲಿ ಇಲ್ಲಿ ತೊರೆದೆಲ್ಲವನು ರಾಗ ಗೆಲಿದವರ. ಈ 2 ಸಾಲುಗಳು ಜಗತ್ತಿನ 4 ಮತಧರ್ಮದ ಸಂಸ್ಥಾಪಕರ ಒಂದು ಕಥೆಯನ್ನು ಹೇಳುವಂಥದ್ದು. ಕೊಟ್ಟ ಅಂತಂದರೆ ಕೊಟ್ಟಿಗೆ ಅಂತ. ದೇವಪುತ್ರ ಎಂದು ಕ್ರೈಸ್ತ ಮತದ ಸಂಸ್ಥಾಪಕನು ಎಂದು ಹೊಗಳಲ್ಪಡುವ ಯೇಸು ಕ್ರಿಸ್ತನು ಜನಿಸಿದ್ದು ಕೊಟ್ಟಿಗೆಯಲ್ಲಿ. ಆದ್ದರಿಂದ ಅಲ್ಲಿ ಕೊಟ್ಟದಲೊಬ್ಬ. ಇನ್ನು ಮರಳುಗಾಡಿನಲ್ಲಿ ಜನಿಸಿದವನು ಮಹಮ್ಮದ್ ಪೈಗಂಬರ್, ಇಸ್ಲಾಂ ಮತದ ಕಡೆಯ ಪ್ರವಾದಿ. ಆದ್ದರಿಂದ ಅಲ್ಲಿ ಕೊಟ್ಟದಲ್ಲಿ ದೇವಪುತ್ರನಾದ ಕ್ರೈಸ್ತ, ಇಲ್ಲಿ ಮರಳಿನಲ್ಲಿ ಮಹಮ್ಮದ್ ಪೈಗಂಬರ್ ಜನಿಸಿದ್ದು. ಈ ಕಥೆಗಳನ್ನು ಈ ಸಾಲು ಹೇಳುತ್ತೆ. ಇನ್ನು ಇಲ್ಲಿ ತೊರೆದೆಲ್ಲವನು ರಾಗ ಗೆಲಿದವರ. ಇದು ಇಬ್ಬರು ಪ್ರಮುಖ ಮತಸ್ಥಾಪಕರ ಒಂದು ಕಥೆಯನ್ನು ಹೇಳುತ್ತೆ. ಇಲ್ಲಿ ತೊರೆದೆಲ್ಲವನು ಅಂದರೆ ಭಗವಾನ್ ಬುದ್ಧ ಬೌದ್ಧ ಮತದ ಸಂಸ್ಥಾಪಕ. ರಾಜಕುಮಾರನಾಗಿ ಜನಿಸಿ ವೈಭವೋಪೇತ ಜೀವನ ನಡೆಸುತ್ತಿದ್ದರೂ ಸಹ ಜಗತ್ತಿನಲ್ಲಿ ಇರುವಂತಹ ರೋಗ ರುಜಿನ ಮುಪ್ಪು ಸಾವು ಕಷ್ಟ ದುಃಖ ನರಳುವಿಕೆ ಇದನ್ನೆಲ್ಲವನ್ನು ಕಣ್ಣಾರೆ ಕಂಡು ಅವನ ಹೃದಯ ತಲ್ಲಣಿಸಿ ಹೋಗುತ್ತೆ.
ಪ್ರಪಂಚ ಅಂದರೆ ಹೀಗ, ಜೀವನ ಅಂದರೆ ಹೀಗ, ಇಷ್ಟೊಂದು ಕಷ್ಟ, ಇಷ್ಟೊಂದು ನೋವು, ಇಷ್ಟೊಂದು ನರಳಿಕೆ ಇದೆಯಾ, ಮುಪ್ಪು ಸಾವುಗಳಿಂದ ಬಿಡುಗಡೆ ಇಲ್ಲವಾ ಅಂತ ಅವನು ಯೋಚನೆ ಮಾಡುವಾಗ ಅವನ ಮನಸ್ಸು ತತ್ತರಿಸಿ ಹೋಗುತ್ತೆ. ಅದಕ್ಕೆ ಪರಿಹಾರ ಕಂಡುಹಿಡಿಯಬೇಕು, ಈ ದುಃಖದಿಂದ ಜನರ ಬಿಡುಗಡೆಯಾಗಬೇಕು ಅನ್ನುವುದನ್ನು ನಿರ್ಧರಿಸಿದಾಗ ಕಡೆಗೆ ಅವನು ಅತ್ಯಂತ ಚೆಲುವೆಯಾದ, ಅನುಕೂಲೆಯಾದ, ಮೋಹದ ಮಡದಿ ಯಶೋಧರೆ, ಇನ್ನೂ ಹಸುಳೆಯಾಗಿದ್ದ ಮುದ್ದು ಮಗ ರಾಹುಲನನ್ನು, ಅಷ್ಟೈಶ್ವರ್ಯ ಸಂಪನ್ನವಾದ ಅರಮನೆಯ ಭೋಗಗಳನ್ನೂ ತೊರೆದು ನಡುರಾತ್ರಿಯಲ್ಲಿ ಕಾಡಿನೆಡೆಗೆ ಸಾಗಿ 12 ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡಿ ಜ್ಞಾನದ ಬೆಳಕನ್ನು ಕಂಡುಕೊಂಡ ಮಹಾಪುರುಷ. ತಾನು ಕಂಡುಕೊಂಡಂತಹ ಜ್ಞಾನದ ಬೆಳಕನ್ನು ಜಗತ್ತಿನಲ್ಲಿ ಪಸರಿಸಿ ನಂತರ ಬುದ್ಧ ಎಂದು ಹೆಸರಾದಂತಹ ಸಿದ್ಧಾರ್ಥ, ಭಗವಾನ್ ಬುದ್ಧನೆಂದು ಹೆಸರಾದವನು ಬೌದ್ಧ ಮತದ ಸಂಸ್ಥಾಪಕನು. ಇನ್ನು ಮಹಾವೀರ ಜೈನ ಧರ್ಮದ 24ನೆಯ ತೀರ್ಥಂಕರರಲ್ಲಿ ಕಡೆಯವನು. ಭಗವಾನ್ ಬುದ್ಧನಂತೆಯೇ ರಾಜಭೋಗಗಳನ್ನು ತೊರೆದು ಅತ್ಯಂತ ಕಠಿಣವಾದ ಸನ್ಯಾಸವನ್ನು ಸ್ವೀಕರಿಸಿ ಘೋರವಾದ ತಪಸ್ಸಿನಿಂದ ಕೇವಲ ಜ್ಞಾನವನ್ನು ಪಡೆದವನು. ಭಗವಾನ್ ಮಹಾವೀರನೆಂದು ಹೆಸರಾಗಿ ಎಲ್ಲ ಕಡೆಯೂ ಸಂಚಾರ ಮಾಡುತ್ತಾ ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಮತ್ತೊಂದಾದ ಜೈನ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದವನು ಭಗವಾನ್ ಮಹಾವೀರ. ಧರೆ ಮುಕುಟ ಶಿರ ಕಿಡುವೆ ಎಂಬ ಛಲ ಹೊಳ್ಳೆನಿಸಿ, ಧರೆ ಮುಕುಟ ಶಿರ ಕಿಡುವೆ ಎಂಬ ಛಲ ಹೊಳ್ಳೆನಿಸಿ, ಕರವ ಹೊರಗಿರಿಸಿಳಿಸಿ ಮಣ್ಣಿಗಿಡಿ ಎಂದವನ, ಕರವ ಹೊರಗಿರಿಸಿಳಿಸಿ ಮಣ್ಣಿಗಿಡಿ ಎಂದವನ, ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ. 6ನೆಯ ಚರಣ ಧರೆ ಮುಕುಟ ಶಿರಕ್ಕಿಡುವೆ ಎಂಬ ಛಲ ಹೊಳ್ಳೆನಿಸಿ, ಕರವ ಹೊರಗಿರಿಸಿಳಿಸಿ ಮಣ್ಣಿಗಿಡಿ ಎಂದವನ ಕಥೆಯನ್ನು ಹೇಳು ಚಂದ್ರಮ ಅಂತ ಹೇಳಿ ಕವಿ ಕೇಳ್ತಾರೆ. ಆ ಕಥೆಯನ್ನು ಚಂದ್ರ ಹೇಳುವುದು ಹೀಗೆ: ಧರೆ ಮುಕುಟ ಶಿರಕ್ಕಿಡುವೆ ಎಂಬ ಛಲ ಹೊಳ್ಳೆನಿಸಿ. ಗ್ರೀಕ್ ದೇಶದ ಅಲೆಕ್ಸಾಂಡರ್ಗೆ ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ವಿಶ್ವದ ಚಕ್ರವರ್ತಿ ಎನ್ನಿಸಿಕೊಳ್ಳುವ ಮಹತ್ವಾಕಾಂಕ್ಷೆ ಇತ್ತು. ಬೇಕಾದಷ್ಟು ಯುದ್ಧಗಳನ್ನು ಗೆದ್ದ, ರಕ್ತದ ಹೊಳೆಯನ್ನೇ ಹರಿಸಿದ. ಇನ್ನು 32ನೆಯ ವಯಸ್ಸಿಗೆ ಅವನ ರಾಜ್ಯದಾಹ ಮಿತಿಮೀರಿ ಹೋಗಿತ್ತು. ಅವನ ಸೈನ್ಯವೂ ನಾಶವಾದದ್ದಕ್ಕೆ ಲೆಕ್ಕವಿರಲಿಲ್ಲ. ರಾಜನಿಗಾಗಿ ಪ್ರಾಣ ಲೆಕ್ಕಿಸದೆ ಹೋರಾಡುತ್ತಿದ್ದ ಅವನ ಸೈನಿಕರಿಗೆ ಯುದ್ಧದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಅಳಿದುಳಿದವರು ದೈಹಿಕವಾಗಿ ಮಾನಸಿಕವಾಗಿ ಸೋತು ಸುಣ್ಣವಾಗಿದ್ದರು. ಪೂರ್ತಿ ಪ್ರಪಂಚವನ್ನು ಗೆಲ್ಲುವ ಮುಂಚೆಯೇ ಅಲೆಕ್ಸಾಂಡರ್ನಿಗೂ ಮರಣಕಾಲ ಸಮೀಪಿಸಿತು. ಆಗ ತನ್ನೆಲ್ಲ ಯುದ್ಧ ಪಿಪಾಸೆ, ಮಹತ್ವಾಕಾಂಕ್ಷೆ, ಗೆದ್ದ ಅಪಾರವಾದ ಭೂಮಿ, ಐಶ್ವರ್ಯ ಎಲ್ಲವೂ ಸಾವಿನ ಮುಂದೆ ಅರ್ಥಹೀನವೆನಿಸಿತು. ಅದಕ್ಕೆ ಅವನು ಹೇಳಿದ, ಕರವ ಹೊರಗಿಳಿಸಿಳಿಸಿ ಮಣ್ಣಿಗಿಡಿ ಎಂದವನ. ತನ್ನ ಕಡೆಯುಸಿರು ಎಳೆಯುವ ಮುಂಚೆ ಅಲೆಕ್ಸಾಂಡರ್ ತನ್ನ 2 ಕೈಗಳನ್ನು ಹೊರಗಿಟ್ಟು ತನ್ನ ಶವವನ್ನು ಮಣ್ಣು ಮಾಡಬೇಕೆಂದು ಹೇಳಿದ. ಎಷ್ಟೇ ದೊಡ್ಡ ಭೂಮಂಡಲವನ್ನು ಗೆದ್ದರೂ, ಅಪಾರ ಐಶ್ವರ್ಯದ ಒಡೆಯನಾಗಿದ್ದರು, ಈ ಪೃಥ್ವಿಯಿಂದ ತೆರಳುವಾಗ ಬರೀ ಕೈಯಲ್ಲಿ ಸಾಯಬೇಕೇ ವಿನಃ ಏನನ್ನೂ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂಬುದನ್ನು ಜಗತ್ತು ಅರಿಯಲಿ ಎಂದು ಹೇಳಿ ಕಡೆಯುಸಿರೆಳೆದ ಅಲೆಕ್ಸಾಂಡರ್. ಹರಿಸಿ ಬೆಳೆಸುವದ ಹರಿಯೇ ಹೊನಲನು ಕಂಡು ಅರಿವರಿದು ಮರಳಿಸಿದ ಶಾಂತಿ ಟೊಂಗೆಯ ಹಿಡಿದ. ಹರಿಸಿ ಬೆಳೆಸುವದ ಹರಿಯ ಹೊನಲನು ಕಂಡು ಅರಿವರಿದು ಮರಳಿಸಿದ ಶಾಂತಿ ಟೊಂಗೆಯ ಹಿಡಿದ. 7ನೆಯ ಚರಣ ಈ ರೀತಿ ಇದೆ: ಹರಿಸಿ ಬೆಳೆಸುವ ದಾಹ ಹರಿಯ ಹೊನಲನ್ನು ಕಂಡು ಅರಿವರಿದು ಮರಳಿಸಿದ ಶಾಂತಿ ಟೊಂಗೆಯ ಹಿಡಿದ. ಇದು ಯಾವ ಕಥೆ, ನನಗೆ ಹೇಳು ಚಂದ್ರಮ್ಮ ಅಂತ ಕವಿ ಕೇಳ್ತಾರೆ. ಜಗತ್ತು ಕಂಡ ಅಪ್ರತಿಮ ಚಕ್ರವರ್ತಿ ಅಶೋಕನು ಮಹತ್ವಾಕಾಂಕ್ಷಿಯಾಗಿದ್ದವನೇ. ಸಾಲು ಸಾಲು ಯುದ್ಧಗಳನ್ನು ಗೆದ್ದು
ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳುತ್ತಾ ಹೋದ. ಆದರೆ ಅವನ ದಾಹ ಕಡಿಮೆಯಾಗಲೇ ಇಲ್ಲ. ಆದರೆ ಕಳಿಂಗ ರಾಜನ ಜೊತೆಗಿನ ಯುದ್ಧದಲ್ಲಿ ಆದ ಸಾವು, ನೋವು, ಗಾಯಗೊಂಡು ನರಳುತ್ತಿರುವವರ ನೋವಿನ ಚೀತ್ಕಾರ, ಮಕ್ಕಳನ್ನು, ತಂದೆಯನ್ನು, ಗಂಡನನ್ನು ಕಳೆದುಕೊಂಡವರ ಕರುಳಿರಿಯುವ ಆಕ್ರಂದನವನ್ನು ಕಂಡು ಸಾಮ್ರಾಟ್ ಅಶೋಕ ತತ್ತರಿಸಿ ಹೋದ. ಆ ನೋವು ದುಃಖದ ಅಪಾರ ರಾಶಿಯನ್ನು ಕಂಡು ತಲ್ಲಣಿಸಿ ಹೋದ. ಆಗ ಅವನಿಗೆ ಅರಿವಾಯಿತು, ತಾನು ಗೆದ್ದ ಕಳಿಂಗ ರಾಜ್ಯವನ್ನು ಸೋತ ಕಳಿಂಗ ರಾಜನಿಗೆ ಮರಳಿಸಿ ಅರಮನೆಗೆ ಬಂದವನು ಅಪಾರ ಪ್ರಾಣಹಾನಿ, ಶೋಕ ಮತ್ತು ರಕ್ತಪಾತಕ್ಕೆ ಕಾರಣವಾಗುವ ಯುದ್ಧದಲ್ಲಿ ತಾನಿನ್ನೆಂದೂ ತೊಡಗುವುದಿಲ್ಲವೆಂಬ ಪ್ರತಿಜ್ಞೆಯನ್ನು ಹಿಡಿದು ಬೌದ್ಧ ಧರ್ಮದ ಅನುಯಾಯಿಯಾಗಿ ಅಹಿಂಸಾ ತತ್ವವನ್ನು ಪಾಲಿಸಿ ಕೀರ್ತಿಶಾಲಿಯಾದ ಏಕೈಕ ಸಾಮ್ರಾಟ ಅಶೋಕ. ಪ್ರಪಂಚದಲ್ಲಿ ಇನ್ನೊಬ್ಬ ರಾಜನ ಉದಾಹರಣೆ ಅಶೋಕನಂತೆ ನಮಗೆ ಸಿಗುವುದಿಲ್ಲ. ಆದ್ದರಿಂದ ಪ್ರಪಂಚದ ಇತಿಹಾಸದಲ್ಲೇ ಸಾಮ್ರಾಟ್ ಅಶೋಕನ ಈ ಚರಿತೆ ಯಾವಾಗಲೂ ಚಿರಸ್ಥಾಯಿಯಾಗಿರುತ್ತದೆ ಎಂಬ ಈ ಕಥೆಯನ್ನು ಚಂದ್ರ ಹೇಳ್ತಾನೆ. ಆಳಿದನು ಹೋರಿದನು ನಿಧಿ ಪಡೆದು ಮೆರೆದನು, ಬೀಳಿಸುವುದಿದೆಂದರಿದು ದಾಸಮಣಿಯಾದವನ. ಆಳಿದನು ಹಾರಿದನು ನಿಧಿ ಪಡೆದು ಮೆರೆದನು, ಬೀಳಿಸುವುದಿದೆಂದರಿದು ದಾಸಮಣಿಯಾದವನ. 8ನೆಯ ಚರಣ ಆಳಿದನು ಹೋರಿದನು ನಿಧಿ ಪಡೆದು ಮೆರೆದನು, ಬೀಳಿಸುವುದಿದೆಂದರಿದು ದಾಸಮಣಿಯಾದವನ. ಕಥೆ ಹೇಳು ಚಂದ್ರಮ್ಮ. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮರಿಗೆ ತಿರುಪತಿ ತಿಮ್ಮಪ್ಪನಿಗೆ ಹರದಕ್ಕೆ ಹೊತ್ತ ಪರಿಣಾಮವಾಗಿ ಹುಟ್ಟಿದ ಮಗನೇ ತಿಮ್ಮಪ್ಪ ಅಥವಾ ಕನಕದಾಸರು ಅಂತ ಮುಂದೆ ಹೆಸರಾದವರು. ತಿಮ್ಮಪ್ಪನ ಆಶೀರ್ವಾದದಿಂದ ಜನಿಸಿದ್ರಿಂದ ಅವನಿಗೆ ತಿಮ್ಮಪ್ಪ ಅಂತಲೇ ನಾಮಕರಣ ಮಾಡಿದರು. ತಿಮ್ಮಪ್ಪ ನಾಯಕ ಅಂತ ಅವನು ವಂಶದ ಹೆಸರು ಬಂದು ಅವನಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಾಯಿತು. ತಿಮ್ಮಪ್ಪ ನಾಯಕ ಒಬ್ಬ ಸೇನಾಧಿಪತಿ ಅಂದರೆ ಡಣ್ಣಾಯಕನ ಮಗನಾಗಿ ಜನಿಸಿದ್ರಿಂದ ಚಿಕ್ಕ ವಯಸ್ಸಿನಲ್ಲೇ ಅಕ್ಷರಾಭ್ಯಾಸ, ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯಾಭ್ಯಾಸವಾಗಿ ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಪಾರಂಗತನಾಗಿದ್ದ. ಜೊತೆಗೆ ಅವನ ವೃತ್ತಿಗೆ ಬೇಕಾದಂಥ ಕತ್ತಿವರ್ಸೆ, ಕುದುರೆ ಸವಾರಿಯನ್ನು ಕಲಿತ. ಬೀರಪ್ಪ ನಾಯಕ ಬಚ್ಚಮ್ಮ ತೀರಿಕೊಂಡ ಮೇಲೆ ತಿಮ್ಮಪ್ಪ ನಾಯಕನೇ ತನ್ನ ಕಿರಿ ವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತ್ಯಕ್ಕೆ ಡಣ್ಣಾಯಕನಾದ. ಅವನಿಗೆ ಒಂದು ಅಪಾರವಾದ ನಿಧಿ ಸಿಕ್ಕಿದ್ರಿಂದ ಅಥವಾ ಕನಕ ಸಿಕ್ಕಿದ್ರಿಂದ ಅವನು ಕನಕನಾಯಕ ಅಂತಲೂ ಹೆಸರಾದ. ಒಮ್ಮೆ ಯುದ್ಧದಲ್ಲಿ ಗಾಯಗೊಂಡು ನರಳುತ್ತಿರುವಾಗ ಭಗವಂತ ಅವನಿಗೆ ಆದೇಶ ಮಾಡಿದಂತೆ, ನೀನು ನನ್ನ ದಾಸನಾಗು ಅಂತ. ಇವನಿಗೆ ಡಣಾಯಕನಾಗಿ ಒಂದು ರಾಜವೈಭೋಗವನ್ನು ಪಡೀತಾ ಇದ್ದಾಗ ದಾಸನಾಗುವುದು ಹೇಗೆ ಅಂತ ಹೇಳಿ ಅವನಿಗೆ ಇಷ್ಟ ಆಗಲಿಲ್ಲ. ಆದರೆ ಮೇಲಿಂದ ಮೇಲೆ ಭಗವಂತನ ಈ ಆದೇಶ ಬಂದಾಗ ಕಡೆಗೆ ಯುದ್ಧದಲ್ಲಿ ಗಾಯಗೊಂಡು ನರಳುತ್ತಾ ಒಂದು ಅಸಹಾಯ ಸ್ಥಿತಿಯಲ್ಲಿದ್ದಾಗ ಕಡೆಗೆ ದಾಸನಾಗುವುದಕ್ಕೆ ಒಪ್ಪಿಕೊಂಡ ಅಂತ ಹೇಳ್ತಾರೆ. ಕಡೆಗೆ ಎಲ್ಲವನ್ನು ತೊರೆದು ದಾಸರಾಗಿ ಕನಕನಾಯಕನಾಗಿದ್ದವನು ಕನಕದಾಸರೆಂದು ಪ್ರಸಿದ್ಧರಾದರು, ಪ್ರಸಿದ್ಧ ಸಂತರಾದರು. ಕನ್ನಡ ನಾಡಿನ ಹೆಮ್ಮೆಯ ಕವಿ ಸಂತರು ಕನಕದಾಸರು. ಕವಿಗಳಲ್ಲಿ ಸಂತರು, ಸಂತರಲ್ಲಿ ಕವಿಗಳು ಎಂಬ ಒಂದು ಹೆಗ್ಗಳಿಕೆ ಕನಕದಾಸರಿಗೆ ಮಾತ್ರ ಸಲ್ಲುವಂಥದ್ದು. ಕುರುಬರಾಗಿ ಜನಿಸಿದ್ರು ಸಹಿತ ಭಗವಂತನಿಗೆ ಅತಿ ಪ್ರಿಯರಾದವರು. ಅವರು ಕವಿಗಳು ಅನ್ನೋದಕ್ಕೆ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತೆ ಅನ್ನುವಂತಹ ಬಹಳ ಉತ್ಕೃಷ್ಟವಾದ ಕಾವ್ಯಗಳನ್ನು ಬರೆದಿದ್ದಾರೆ. ಆಮೇಲೆ ಬೇಕಾದಷ್ಟು ಕೀರ್ತನೆಗಳು. ಅವರ ವಿಶೇಷವಾದ ಸಾಧನೆ ಅಂದರೆ ಮುಂಡಿಗೆಗಳು. ಅವರನ್ನ ಮುಂಡಿಗೆಗಳ ಜನಕ ಅಂತಲೇ ಹೇಳ್ತಾರೆ. ಕನಕನನ್ನು ಕೆಣಕಬೇಡ, ಕೆಣಕಿ ತಿಣಕಬೇಡ ಅನ್ನೋದು ಅವರು ರಚಿಸಿರುವ ಮುಂಡಿಗೆಗಳ ಒಂದು ಕಾಠಿಣ್ಯದ ಬಗ್ಗೆ ಅಥವಾ ಅದನ್ನು ಬಿಡಿಸುವುದು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಒಂದು ಈ ನಾಣ್ಣುಡಿಯ ಥರದಲ್ಲಿ ಪ್ರಚಲಿತವಾಗಿದೆ. ಒಟ್ಟಿನಲ್ಲಿ ಅವರ ಮುಂಡಿಗೆಗಳಾಗಲಿ ಕೀರ್ತನೆಗಳಾಗಲಿ ಅಪ್ರತಿಮವಾದ ಕಾವ್ಯ ಗುಣದಿಂದ, ಭಗವದ್ಭಕ್ತಿಯಿಂದ ಮತ್ತು ಸಾಮಾಜಿಕ ತಾರತಮ್ಯದ ವಿರುದ್ಧದ ಕಳಕಳಿಯಿಂದಲೂ ಶ್ರೀಮಂತವಾಗಿದ್ದು ಯಾವ ಕಾಲಕ್ಕೂ ಪ್ರಸ್ತುತವಾಗುತ್ತೆ. ಇನ್ನು ಆಳಿದನು ಹೋರಿದನು ನಿಧಿ ಪಡೆದು ಮೆರೆದನು ಆದಮೇಲೆ ಬೀಳಿಸುವುದೆಂದರಿದು ದಾಸಮಣಿಯಾದವನ.
ನಮ್ಮ ಕರ್ನಾಟಕ ಕಂಡಂಥ ಶ್ರೇಷ್ಠ ಕವಿಗಳಾದ ದಾಸರಾದ ಪುರಂದರದಾಸರ ಬಗ್ಗೆ ಹೇಳುವಂಥದ್ದು. ಶ್ರೀನಿವಾಸ ನಾಯಕ ಅಥವಾ ಸೀನಪ್ಪ ನಾಯಕ ಅಂತ ಹೇಳಿ ಹೆಸರಾದಂತಹ ಪುರಂದರದಾಸರು ನವಕೋಟಿ ನಾರಾಯಣ ಅಂತ ಪ್ರಸಿದ್ಧರಾಗಿದ್ದವರು. ಆ ಕಾಲದಲ್ಲೇ ನವಕೋಟಿಯಷ್ಟು ಸಂಪತ್ತು ಅವರ ಹತ್ರ ಇತ್ತು ಅಂದರೆ ಈಗಿನ ಕಾಲದಲ್ಲಿ ಅದರ ಮೌಲ್ಯ ನಾವು ಗಣನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅಷ್ಟೇ ಜಿಪುಣರು, ಎಂಜಲ ಕೈಯಲ್ಲಿ ಕಾಗೆ ಹೊಡಿಸಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ಊಟ ಮಾಡ್ತಿರುವಾಗ ಏನಾದ್ರು ಕೈಯಲ್ಲಿ ಕಾಗೆಯನ್ನು ಹೊಡೆದ್ರೆ ಕೈಯಲ್ಲಿ ಅಂಟಿರಬಹುದಾದ 2-3 ಅಗುಳುಗಳು ಸಹಿತ ಎಲ್ಲಿ ಬಿದ್ದು ಹೋಗಿ ನಷ್ಟವಾಗುತ್ತೋ ಕಾಗೆಗೆ ಸಿಗುತ್ತೋ ಅನ್ನುವಂತಹ ಆ ಜಿಪುಣತನದ ಒಂದು ವೈಪರೀತ್ಯವನ್ನು ಬಣ್ಣಿಸುವಂತಹ ಗಾದೆ ಇದು. ಇದನ್ನು ಎಂಜಲ ಕೈಯಲ್ಲಿ ಕಾಗೆ ಹೊಡೆಯಲ್ಲ ಅಂತ ಹೇಳೋದು. ಇಂಥ ಜಿಪುಣಾಗ್ರೇಸರ ಶ್ರೀನಿವಾಸ ನಾಯಕ ಯಾರಿಗೂ ಒಂದು ಕಿಲುಬು ಕಾಸನ್ನು ಕೊಡ್ತಾ ಇರಲಿಲ್ಲ. ಆದರೆ ಒಂದು ಆತ್ಮ ಪರಿವರ್ತಿತವಾಗಿ ಒಂದು ಭಗವಂತನ ದಾರಿಯಲ್ಲಿ ನಿಲ್ಲಬೇಕಾದಾಗ ಅದರಲ್ಲಿ ಭಗವಂತನ ಸಹಾಯವೇ ಅಪರೋಕ್ಷವಾಗಿರುತ್ತದೆ. ಆಗ ಬ್ರಾಹ್ಮಣ ರೂಪದಲ್ಲಿ ಭಗವಂತ ಬಂದು ಇವನನ್ನು ಪರೀಕ್ಷೆ ಮಾಡ್ತಾನೆ ಅಂತ ಹೇಳ್ತಾರೆ. ನನಗೆ ತುಂಬ ಬಡತನವಿದೆ, ಮಗನ ಮುಂಜಿಯನ್ನು ಮಾಡಬೇಕು, ಸ್ವಲ್ಪ ನೆರವಾಗು ಅಂತ ಹೇಳಿದಾಗ ಯಾರಿಗೂ ಏನನ್ನೂ ಕೊಡಲು ಮನಸ್ಸಿಲ್ಲದಂತಹ ಈ ಶ್ರೀನಿವಾಸ ನಾಯಕ ಬೆಳಗ್ಗೆ ಬಾ, ಮಧ್ಯಾಹ್ನ ಬಾ, ರಾತ್ರಿ ಬಾ, ನಾಳೆ ಬಾ, ನಾಡಿದ್ದು ಬಾ ಅಂತ 6 ತಿಂಗಳುಗಳ ಕಾಲ ಈ ಬಡ ಬ್ರಾಹ್ಮಣನನ್ನು ಅಲಸ್ತಾನಂತೆ. ಆದರೆ ಅವನೂ ಪಟ್ಟು ಬಿಡದೆ ಹೋಗಿ 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 ಕಡೆಗೆ ಆ ಶ್ರೀನಿವಾಸ ನಾಯಕ ಬೇಸತ್ತು ಒಂದು ಸವಕಲು ನಾಣ್ಯ, ಯಾರೂ ಯಾವುದಕ್ಕೂ ತಗೊಳ್ಳಲ್ಲ, ಅದಕ್ಕೇನೂ ಬರಲ್ಲ, ಅಷ್ಟು ಹೀನ ಮೌಲ್ಯವುಳ್ಳ ಸವಕಲು ನಾಣ್ಯವನ್ನು ಕೊಟ್ಟಾಗ ಆ ನಾಣ್ಯವನ್ನು ತೆಗೆದುಕೊಂಡು ಸೀದಾ ಶ್ರೀನಿವಾಸ ನಾಯಕನ ಪತ್ನಿ ಸರಸ್ವತಿ ಹತ್ರ ಹೋಗಿ ನೆವರು ಕೇಳ್ತಾನೆ. ಅವಳು, ನಾನು ಪರಾಧೀನಳು, ಪತಿ ಅಧೀನಳು, ನನ್ನಲ್ಲಿ ಏನೂ ಇಲ್ಲ, ನಾನು ಯಾವುದನ್ನೂ ಕೊಡಲು ಸಾಧ್ಯವಿಲ್ಲ, ಪತಿಯ ಆಜ್ಞೆ ಇಲ್ಲದೆ ಅಂತ ಹೇಳಿದಾಗ, ನಿನ್ನ ಮೂಗಿನಲ್ಲಿರುವ ಮೂಗುತಿ ಅದು ನಿನ್ನ ತವರಿನವರು ಕೊಟ್ಟಿದ್ದು, ಆ ತವರಿನವರು ಕೊಟ್ಟದ್ದು ಅದು ನಿನ್ನ ಆಸ್ತಿ, ಅದನ್ನು ಕೊಡು ಅಂತ ಕೇಳಿದಾಗ ಅವಳು ಕೊಟ್ಟು ಬಿಡ್ತಾಳೆ. ಆದರೆ ಈ ಬಡ ಬ್ರಾಹ್ಮಣ ಸೀದಾ ಮೂಗುತಿಯನ್ನು ತೆಗೆದುಕೊಂಡು ಮಾರುವುದಕ್ಕೆ ಅಥವಾ ಅಡಿಬಿಡುವುದಕ್ಕೆ ಅಂತ ಶ್ರೀನಿವಾಸ ನಾಯಕನ ಹತ್ತಿರವೇ ಹೋದಾಗ ಅದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡೋವನಿಗೆ ಗೊತ್ತಾಗುತ್ತೆ ಇದು ತನ್ನ ಪತ್ನಿಯದೇ ಮೂಗುತಿ ಅಂಥೇಳಿ. ಸ್ವಲ್ಪ ತಡಿ ಅಂಥೇಳಿ ಅದನ್ನು ಒಂದು ಗಟ್ಟಿ ಭದ್ರವಾದ ಪೆಟ್ಟಿಗೆಯಲ್ಲಿಟ್ಟು, ಸಂದೂಕದಲ್ಲಿಟ್ಟು, ಬೀರುವಿನಲ್ಲಿಟ್ಟು, ಬೀಗ ಹಾಕಿ, ಅಂಗಡಿಯ ಬೀಗವನ್ನು ಹಾಕಿ ಮನೆಗೆ ಧಾವಿಸಿ ನೋಡ್ತಾನೆ. ಹೆಂಡತಿಯ ಮೂಗು ಬರಿದಾಗಿದೆ. ಎಲ್ಲಿ ಮೂಗುತಿ ತಂದುಕೊಡು ಅಂದಾಗ ಎಲ್ಲಿಂದ ತಂದು ಕೊಡ್ತಾಳೆ ಅವಳು? ಕೊಟ್ಟು ಬಿಟ್ಟಿದ್ದಾಳೆ. ಆದರೆ ಗಂಡನ ಒಂದು ಕಾಠಿಣ್ಯಕ್ಕೆ ಬೆದರಿ ಹೆದರಿಕೆಯಿಂದ ವಿಷ ತೆಗೆದುಕೊಂಡು ಪ್ರಾಣವನ್ನು ಬಿಡ್ತೀನಿ ಅಂತ ಒಳಗಡೆ ಹೋದಾಗ ಆ ವಿಷದ ಬಟ್ಟಲಿನೊಳಗೆ ಟಣ್ಣಂತ ಸದ್ದಾಗುತ್ತೆ. ಬೆರಗಿಂದ ನೋಡಿದ್ರೆ ಮೂಗುತಿ. ಅದನ್ನು ತಂದು ಕೊಡ್ತಾಳೆ. ಆಗ ಈ ಸೀನಪ್ಪ ನಾಯಕನಿಗೆ ಇನ್ನೂ ಬೆರಗಾಗಿ ಅಂಗಡಿಗೆ ಹೋಗಿ ನೋಡಿದಾಗ ಅವನನ್ನು ಕೂರಿಸಿ ಬಂದಿರ್ತಾನೆ, ಇಲ್ಲೇ ಇರು 1 ನಿಮಿಷ ಅಂತ ಹೇಳಿ. ಹೋಗಿ ನೋಡಿದಾಗ ಎಲ್ಲವನ್ನು ತೆಗೆದು ನೋಡಿದಾಗ ಮೂಗುತಿ ಕಾಣುವುದಿಲ್ಲ. ಆಗ ಅವನಿಗೆ ಅರ್ಥವಾಗುತ್ತೆ ಆ ಬ್ರಾಹ್ಮಣನೂ ಮಾಯವಾಗಿರ್ತಾನೆ. ಓಹೋ ಅಂತ ಹೇಳಿ ಅವನಿಗೆ ಆಗ ಜ್ಞಾನೋದಯವಾಗಿ ತನ್ನ ಸಮಸ್ತ ಸಂಪತ್ತಿನ ಬಗ್ಗೆಯೂ ಜಿಗುಪ್ಸೆ ಮೂಡಿ, ಬದುಕಿನ ಬಗ್ಗೆ ವೈರಾಗ್ಯ ಮೂಡಿ ಭಗವಂತನನ್ನು ಅರಸಿಕೊಂಡು ಹೋಗ್ತಾನೆ. ತನ್ನೆಲ್ಲ ಅಪಾರವಾದ 9 ಕೋಟಿ ಸಂಪತ್ತನ್ನು ಬಡಬಗ್ಗರಿಗೆ ದಾನ ಮಾಡಿ ದಂಡಿಗೆ ಬೆತ್ತ ಗೋಪಾಳ ಬುಟ್ಟಿಯನ್ನು ಹಿಡಿದು ದಾಸನಾಗ್ತಾನೆ. ಪುರಂದರದಾಸರು ಅಂತ ಹೆಸರಾಗ್ತಾರೆ. ಪುರಂದರದಾಸರು ನಮ್ಮ ಕನ್ನಡ ನಾಡಿನ ಮಹಾಪುಣ್ಯದಿಂದ ಜನಿಸಿದಂಥವರು. ಅವರು ಬರೆದಿರುವಂತಹ ಕೀರ್ತನೆಗಳು ಭಗವದ್ಭಕ್ತಿ, ಆತ್ಮನಿವೇದನೆ, ಸಮರ್ಪಣ, ಶರಣಾಗತಿ, ಸಾಮಾಜಿಕ ಕಳಕಳಿ ಎಲ್ಲವನ್ನೂ ಒಳಗೊಂಡಿದೆ. ಸಾಕ್ಷಾತ್ ತಮ್ಮ ಗುರುಗಳಿಂದಲೇ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೊಗಳಿಸ್ಕೊಂಡವರು. ಅವರ ಸಂಪೂರ್ಣವಾದ ಈ ದೇವರನಾಮ ಈ ಕಾವ್ಯಗಳು ಏನಿದೆ ಅದನ್ನು ಪುರಂದರೋಪನಿಷತ್ತನ್ನುವಂಥ ಎತ್ತರಕ್ಕೆ ಏರಿಸಿದ್ದಾರೆ. ಅಂತಹ ಪುರಂದರದಾಸರ ದಿವ್ಯಕಥೆಯನ್ನು ಹೇಳುವಂತಹ ಸಾಲೆ ಬೀಳಿಸುವುದಿದೆಂದರಿದು ದಾಸಮಣಿಯಾದ. ಕಂಡಿರುವೆ ನೀನೆಲ್ಲ ನುಡಿಯಬಲ್ಲೆಯ ನಿಜವ ಗಂಡ ಪುಂಡರ ನಳಿಸಿ ಪೊರೆವನೇ ಚನ್ನ ಕೇಶವನು. ಕಂಡಿರುವೆ ನೀನೆಲ್ಲ ನುಡಿಯಬಲ್ಲೆಯ ನಿಜವ ಬಂಡ ಪುಂಡರ ನಳಿಸಿ ಪೊರೆವನೇ ಚನ್ನ ಕೇಶವನು. ಕೇಳುವೆನು
ಕಥೆಯೊಂದ ಹೇಳುವಿಯ ಚಂದ್ರಮ ಬಾಳದಲೆ ಬಾಳುತ್ತ ಪಾಠ ಕೊಟ್ಟವರ ಯುಗ ಯುಗಗಳಿಂದಲೂ ನೀನೆಲ್ಲ ಕಾಣುತ್ತಿಹೆ ಹಗಲು ಮಂಕಾದರೂ ಕಾಣದಿಹೆ ಅಮಾಸಿಯಲಿ ಕೇಳುವೆನು ಕಥೆಯೊಂದ ಹೇಳುವಿಯ ಚಂದ್ರಮ ಬಾಳದಲೆ ಬಾಳುತ್ತ ಪಾಠ ಕೊಟ್ಟವರ ಒಂಬತ್ತನೆಯ ಕಡೆಯ ಚರಣ. ಕಂಡಿರುವೆ ನೀನೆಲ್ಲ ನುಡಿಯ ಬಲ್ಲೆಯ ನಿಜವ ಭಂಡ ಪುಂಡರನಳಿಸಿ ಪೊರೆವನೇ ಚೆನ್ನಕೇಶವನು. ಇದುವರೆಗೂ ನಾವು ಕಂಡಂಥ ಎಲ್ಲ ಮನುಕುಲದ ಘಟನೆಗಳನ್ನು, ದೊಡ್ಡವರ ಅವತಾರಗಳನ್ನು, ಯುದ್ಧಗಳನ್ನು ಎಲ್ಲದಕ್ಕೂ ಸಾಕ್ಷಿಯಾಗಿ ಇರುವಂತಹವನು ಚಂದ್ರಮ. ಅದಕ್ಕೆ ಇದೆಲ್ಲವನ್ನೂ ನೀನು ಕಂಡಿದೀಯ, ಅದರಿಂದ ನಿಜ ಏನು ಅಂತ ನನಗೆ ಹೇಳ್ತೀಯ ಚಂದ್ರಮ ಅಂತ ಕೇಳ್ತಾ, ಸಜ್ಜನರ ಜೀವನವನ್ನು ಸಂಕಷ್ಟಕ್ಕೀಡು ಮಾಡುತ್ತಿರುವ ಲೋಕ ಕಂಠಕರಾದ ಭಂಡ ಪುಂಡರನ್ನು ಅಳಿಸ್ಬಿಟ್ಟು ಪರಮಾತ್ಮನಾದಂಥ ಚೆನ್ನಕೇಶವನು ಈ ಧರೆಯನ್ನು, ಈ ಧರೆಯಲ್ಲಿರುವ ನಿಷ್ಪಾಪಿ ಜೀವಿಗಳನ್ನು, ಜನರನ್ನು ರಕ್ಷಿಸುವನೇ ಚಂದ್ರ, ಎಲ್ಲದಕ್ಕೂ ಸಾಕ್ಷಿಯಾಗಿರುವ ನೀನು ಹೇಳು ಎಂದು ಕಡೆಯಲ್ಲಿ ಕೇಳಲಾಗಿದೆ.